ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ಇಂದು ನಾನು 16 ಸೋಮವಾರ ವೃತ್ತದ ಉದ್ಯಾಪನೆ ಮತ್ತು ವಿಸರ್ಜನೆ ಬಗ್ಗೆ ತುಂಬ ವಿವರವಾಗಿ ತಿಳಿಸಿಕೊಡಲಿದ್ದೇನೆ. ಯಾಕೆಂದರೆ ಹಲವಾರು ಭಕ್ತರು 16 ವಾರಗಳ ಕಾಲ ಅಥವಾ ಅಧಿಕ ಮಾಸದ 4 ಸೋಮವಾರಗಳ ಕಾಲ ಭಕ್ತಿಯಿಂದ ಪೂಜೆ ಮಾಡಿ ಕೊನೆಯಲ್ಲಿ ಉದ್ಯಾಪನೆ ಹೇಗೆ ಮಾಡಬೇಕು ಎಂಬ ಗೊಂದಲದಲ್ಲಿ ಇರುತ್ತಾರೆ. ಕೆಲವರು ಉದ್ಯಾಪನೆಯ ದಿನಾಂಕದ ಬಗ್ಗೆ ಕೇಳುತ್ತಾರೆ, ಕೆಲವರು ಪ್ರಸಾದ ಹೇಗೆ ಮಾಡಬೇಕು ಎಂದು ಕೇಳುತ್ತಾರೆ, ಇನ್ನು ಕೆಲವರು ವಿಸರ್ಜನೆ ಮನೆಯಲ್ಲಿ ಮಾಡಬಹುದಾ ಅಥವಾ ನದಿಯಲ್ಲೇ ಮಾಡಬೇಕಾ ಎಂದು ಕೇಳುತ್ತಾರೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಆರಂಭದಿಂದ ಕೊನೆಯವರೆಗೂ ಪ್ರತಿಯೊಂದು ವಿಷಯವನ್ನು ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ. ಸ್ನೇಹಿತರೆ, 16 ಸೋಮವಾರ ವ್ರತವು ಕೇವಲ ಒಂದು ಸಾಮಾನ್ಯ ವ್ರತವಲ್ಲ. ಇದು ಶಿವನ ಅನುಗ್ರಹವನ್ನು ಪಡೆಯುವ ಅತ್ಯಂತ ಶ್ರೇಷ್ಠವಾದ ವ್ರತಗಳಲ್ಲಿ ಒಂದಾಗಿದೆ. ಶಿವಪುರಾಣ ಮತ್ತು ವಿವಿಧ ಧಾರ್ಮಿಕ ಗ್ರಂಥಗಳಲ್ಲಿ ಸೋಮವಾರದ ಮಹತ್ವವನ್ನು ಬಹಳ ವಿಶೇಷವಾಗಿ ಹೇಳಲಾಗಿದೆ. ಸೋಮವಾರ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದ್ದು, ಈ ದಿನ ಭಕ್ತಿಯಿಂದ ಶಿವನ ಆರಾಧನೆ ಮಾಡಿದರೆ ಅನೇಕ ಜನ್ಮಗಳ ಪಾಪಗಳು ನಾಶವಾಗುತ್ತವೆ. ಅದಕ್ಕಾಗಿಯೇ ಅನೇಕ ಭಕ್ತರು ವಿವಾಹ ಭಾಗ್ಯ, ಸಂತಾನ ಭಾಗ್ಯ, ಆರೋಗ್ಯ, ಉದ್ಯೋಗ, ವ್ಯಾಪಾರ, ಆರ್ಥಿಕ ಅಭಿವೃದ್ಧಿ ಹಾಗೂ ಕುಟುಂಬದ ಸುಖ ಶಾಂತಿಗಾಗಿ 16 ಸೋಮವಾರ ವ್ರತವನ್ನು ಆಚರಿಸುತ್ತಾರೆ. 16 ವಾರಗಳ ಕಾಲ ನಾವು ಶ್ರದ್ಧೆಯಿಂದ ಶಿವಲಿಂಗವನ್ನು ನಿರ್ಮಿಸಿ ಪೂಜೆ ಮಾಡುತ್ತೇವೆ, ಉಪ್ಪನ್ನು ತ್ಯಜಿಸಿ ಉಪವಾಸ ಮಾಡುತ್ತೇವೆ, ಶಿವನ ಕಥೆಯನ್ನು ಓದುತ್ತೇವೆ, ಬಿಲ್ವಪತ್ರೆ ಅರ್ಪಿಸುತ್ತೇವೆ. ಪ್ರತಿ ವಾರವೂ ಭಕ್ತಿಯಿಂದ ಪೂಜೆ ಮಾಡಿ ಕೊನೆಯ ವಾರವನ್ನು ತಲುಪುತ್ತೇವೆ. ಆದರೆ ಈ ವ್ರತದ ಸಂಪೂರ್ಣ ಫಲ ಸಿಗಬೇಕಾದರೆ ಉದ್ಯಾಪನೆ ಮಾಡುವುದು ಬಹಳ ಮುಖ್ಯ. ಉದ್ಯಾಪನೆ ಅಂದರೆ ನಾವು ಕೈಕೊಂಡ ವ್ರತವನ್ನು ಶಿವನ ಕೃಪೆಯಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ ಎಂದು ಭಗವಂತನಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ಪವಿತ್ರ ಆಚರಣೆಯಾಗಿದೆ. ಉದ್ಯಾಪನೆಯ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಬೇಕು. ಮನೆಯ ದೇವರ ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಬೇಕು. ಸಾಧ್ಯವಾದರೆ ಮಾವಿನ ಎಲೆಗಳ ತೋರಣ ಕಟ್ಟಬೇಕು. ದೇವರ ಮನೆಯ ಮುಂದೆ ದೀಪ ಬೆಳಗಿಸಿ ಪೂಜೆಯ ವಾತಾವರಣವನ್ನು ಸೃಷ್ಟಿಸಬೇಕು. ಯಾಕೆಂದರೆ ಉದ್ಯಾಪನೆಯ ದಿನ ಸಾಮಾನ್ಯ ಪೂಜೆ ದಿನವಲ್ಲ, ಇದು 16 ವಾರಗಳ ಭಕ್ತಿಯ ಪರಿಪೂರ್ಣತೆಯ ದಿನವಾಗಿರುತ್ತದೆ. ಈ ದಿನ ನಾವು ಈಗಾಗಲೇ ಪೂಜೆ ಮಾಡಿರುವ 16 ಶಿವಲಿಂಗಗಳ ಜೊತೆಗೆ ಮತ್ತೊಂದು ದೊಡ್ಡ ಶಿವಲಿಂಗವನ್ನು ಮಾಡಬೇಕು. ಈ ದೊಡ್ಡ ಶಿವಲಿಂಗವನ್ನು ಮಧ್ಯದಲ್ಲಿ ಇಟ್ಟು ಇದರ ಸುತ್ತಲೂ 16 ಶಿವಲಿಂಗಗಳನ್ನು ಇಡಬೇಕು. ಹೀಗೆ ಒಟ್ಟು 17 ಶಿವಲಿಂಗಗಳ ಪೂಜೆ ಮಾಡಲಾಗುತ್ತದೆ. ಕೆಲವೆಡೆ 16 ಶಿವಲಿಂಗಗಳನ್ನೇ ಇಟ್ಟು ಉದ್ಯಾಪನೆ ಮಾಡುವ ಪದ್ಧತಿಯೂ ಇದೆ. ಆದ್ದರಿಂದ ನಿಮ್ಮ ಕುಟುಂಬದ ಸಂಪ್ರದಾಯ ಅಥವಾ ನೀವು ಅನುಸರಿಸುತ್ತಿರುವ ಪುಸ್ತಕದ ವಿಧಾನವನ್ನು ಅನುಸರಿಸಬಹುದು. ಶಿವಲಿಂಗಗಳನ್ನು ಅಲಂಕರಿಸಿದ ನಂತರ ಬಿಲ್ವಪತ್ರೆ, ಹೂವು, ಅಕ್ಷತೆ ಹಾಗೂ ಗಂಧದಿಂದ ಪೂಜೆ ಮಾಡಬೇಕು. ಶಿವನಿಗೆ ಬಿಲ್ವಪತ್ರೆ ಅತ್ಯಂತ ಪ್ರಿಯವಾದದ್ದು. ಒಂದು ಬಿಲ್ವಪತ್ರೆಯನ್ನು ಭಕ್ತಿಯಿಂದ ಅರ್ಪಿಸಿದರೂ ಕೋಟಿ ಯಜ್ಞಗಳ ಫಲ ಸಿಗುತ್ತದೆ. ಆದ್ದರಿಂದ ಉದ್ಯಾಪನೆಯ ದಿನ ಸಾಧ್ಯವಾದಷ್ಟು ಹೆಚ್ಚು ಬಿಲ್ವಪತ್ರೆಗಳಿಂದ ಅರ್ಚನೆ ಮಾಡುವುದು ಒಳ್ಳೆಯದು. ಪೂಜೆಯ ಸಮಯದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ನಿರಂತರವಾಗಿ ಜಪಿಸಬೇಕು. ಪಂಚಾಕ್ಷರಿ ಮಂತ್ರವು ಶಿವನ ಅತ್ಯಂತ ಶಕ್ತಿಶಾಲಿ ಮಂತ್ರವಾಗಿದೆ. ಈ ಮಂತ್ರದ ಜಪದಿಂದ ಮನಸ್ಸಿಗೆ ಶಾಂತಿ, ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹಾಗೂ ಜೀವನದಲ್ಲಿ ಯಶಸ್ಸು ದೊರೆಯುತ್ತದೆ. ಸಾಧ್ಯವಾದರೆ 108 ಬಾರಿ ಅಥವಾ 1008 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬಹುದು. ಉದ್ಯಾಪನೆಯ ದಿನದ ಮತ್ತೊಂದು ವಿಶೇಷತೆ ದಂಪತಿಗಳಿಗೆ ಊಟ ಹಾಕುವುದು. ಹಿಂದೂ ಸಂಪ್ರದಾಯದಲ್ಲಿ ದಂಪತಿಗಳನ್ನು ಶಿವ-ಪಾರ್ವತಿಯ ಸ್ವರೂಪವೆಂದು ಭಾವಿಸಲಾಗುತ್ತದೆ. ಆದ್ದರಿಂದ ಅವರಿಗೆ ಗೌರವದಿಂದ ಆಹ್ವಾನ ನೀಡಿ ಊಟ ಬಡಿಸಬೇಕು. ಅವರಿಂದ ಆಶೀರ್ವಾದ ಪಡೆಯಬೇಕು. ನಿಮ್ಮ ಶಕ್ತಿಗೆ ಅನುಗುಣವಾಗಿ ತಾಂಬೂಲ, ಹಣ್ಣು, ದಕ್ಷಿಣೆ ಅಥವಾ ಬಟ್ಟೆಗಳನ್ನು ನೀಡಬಹುದು. ದಾನದಲ್ಲಿ ದೊಡ್ಡದು ಚಿಕ್ಕದು ಎನ್ನುವುದಿಲ್ಲ, ಭಕ್ತಿ ಮತ್ತು ಶ್ರದ್ಧೆಯೇ ಮುಖ್ಯ. ಅನೇಕ ಭಕ್ತರು ಉದ್ಯಾಪನೆಯ ದಿನವೂ ಕಠಿಣ ಉಪವಾಸ ಇರಬೇಕಾ ಎಂದು ಕೇಳುತ್ತಾರೆ. ಉದ್ಯಾಪನೆಯ ದಿನ 16 ವಾರಗಳಂತೆ ಕಠಿಣ ನಿಯಮ ಇರುವುದಿಲ್ಲ. ಈ ದಿನ ಹಬ್ಬದ ರೀತಿಯಲ್ಲಿ ಆಚರಿಸಬಹುದು. ಅನ್ನ, ಸಾಂಬಾರ್, ಪಾಯಸ, ಹೋಳಿಗೆ, ಕೋಸಂಬರಿ, ವಡೆ, ಚಟ್ನಿ, ಪಲ್ಯ ಸೇರಿದಂತೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ವಿವಿಧ ಪದಾರ್ಥಗಳನ್ನು ತಯಾರಿಸಬಹುದು. ಆದರೆ ಗೋಧಿಯಿಂದ ತಯಾರಿಸಿದ ಪ್ರಸಾದವನ್ನು ತಪ್ಪದೇ ಮಾಡಬೇಕು. ಇದು ಈ ವ್ರತದ ಒಂದು ಭಾಗವಾಗಿದೆ. ಗೋಧಿ ಪ್ರಸಾದವನ್ನು ಮೊದಲು ಶಿವನಿಗೆ ನೈವೇದ್ಯ ಮಾಡಬೇಕು. ನಂತರ ಅದರ ಒಂದು ಭಾಗವನ್ನು ಗೋಮಾತೆಗೆ ನೀಡಬೇಕು. ಮತ್ತೊಂದು ಭಾಗವನ್ನು ಅತಿಥಿಗಳಿಗೆ ನೀಡಬೇಕು. ಕೊನೆಯ ಭಾಗವನ್ನು ಮನೆಯ ಸದಸ್ಯರು ಸ್ವೀಕರಿಸಬೇಕು. ಗೋಮಾತೆಗೆ ಪ್ರಸಾದ ನೀಡುವುದು ಅತ್ಯಂತ ಪುಣ್ಯಕರವಾದ ಕಾರ್ಯವೆಂದು ಶಾಸ್ತ್ರಗಳು ಹೇಳುತ್ತವೆ. ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳ ವಾಸವಿದೆ ಎಂಬ ನಂಬಿಕೆ ಇರುವುದರಿಂದ ಈ ಆಚರಣೆಗೆ ವಿಶೇಷ ಮಹತ್ವವಿದೆ.
ಉದ್ಯಾಪನೆಯ ದಿನ ವೃತದ ಕಥೆಯನ್ನು ಓದುವುದು ಅಥವಾ ಕೇಳುವುದು ಮರೆಯಬಾರದು. ಕೆಲವರು ಪೂಜೆ ಮಾಡಿ ಕಥೆಯನ್ನು ಬಿಟ್ಟು ಬಿಡುತ್ತಾರೆ, ಆದರೆ ಕಥೆ ಇಲ್ಲದೆ ವೃತ ಪೂರ್ಣವಾಗುವುದಿಲ್ಲ. ಆದ್ದರಿಂದ 16 ಸೋಮವಾರ ವೃತದ ಕಥೆಯನ್ನು ಭಕ್ತಿಯಿಂದ ಓದಬೇಕು. ಕಥೆಯನ್ನು ಓದುವಾಗ ಶಿವನ ಮಹಿಮೆ, ಪಾರ್ವತಿಯ ಅನುಗ್ರಹ ಹಾಗೂ ಭಕ್ತರ ಜೀವನದಲ್ಲಿ ನಡೆದ ಅದ್ಭುತಗಳನ್ನು ಸ್ಮರಿಸಬೇಕು. ಅತಿಥಿಗಳು ಊಟ ಮಾಡಿದ ನಂತರ ಅವರಿಗೆ ತಾಂಬೂಲ, ದಕ್ಷಿಣೆ ಹಾಗೂ ಪ್ರಸಾದ ನೀಡಿ ಆಶೀರ್ವಾದ ಪಡೆಯಬೇಕು. ಎಲ್ಲರೂ ಊಟ ಮಾಡಿ ಹೋದ ನಂತರವೇ ನೀವು ಉಪವಾಸವನ್ನು ಮುಗಿಸಬೇಕು. ಈ ನಿಯಮವನ್ನು ಅನೇಕ ಭಕ್ತರು ಪಾಲಿಸುತ್ತಾರೆ. ಇದು ವ್ರತದ ಪೂರ್ಣತೆಯನ್ನು ಸೂಚಿಸುತ್ತದೆ. ಈಗ ವಿಸರ್ಜನೆ ಬಗ್ಗೆ ತಿಳಿಯೋಣ. ವಿಸರ್ಜನೆಯ ದಿನ ಬೆಳಿಗ್ಗೆ ಮತ್ತೆ ಶಿವಲಿಂಗಗಳಿಗೆ ಪೂಜೆ ಮಾಡಬೇಕು. ಬಿಲ್ವಪತ್ರೆ ಅರ್ಪಿಸಬೇಕು. ಮೊಸರನ್ನವನ್ನು ನೈವೇದ್ಯ ಮಾಡಬೇಕು. ಮೊಸರು ಮತ್ತು ಅನ್ನ ಎರಡೂ ಶಿವನಿಗೆ ಪ್ರಿಯವಾದ ನೈವೇದ್ಯಗಳಾಗಿವೆ. ಆದ್ದರಿಂದ ಮೊಸರನ್ನ ನೈವೇದ್ಯಕ್ಕೆ ವಿಶೇಷ ಮಹತ್ವವಿದೆ. ನಂತರ ಎಲ್ಲ ಶಿವಲಿಂಗಗಳನ್ನು ಸ್ವಚ್ಛವಾದ ತಟ್ಟೆಯಲ್ಲಿ ಅಥವಾ ಪಾತ್ರೆಯಲ್ಲಿ ಇಟ್ಟು ಹೂವು, ಬಿಲ್ವಪತ್ರೆ, ಕಾಯಿ, ಹಣ್ಣು ಹಾಗೂ ನೈವೇದ್ಯದೊಂದಿಗೆ ನದಿ ಅಥವಾ ಹರಿಯುವ ನೀರಿನ ಸ್ಥಳಕ್ಕೆ ತೆಗೆದುಕೊಂಡು ಹೋಗಬೇಕು. ಅಲ್ಲಿ ಮತ್ತೊಮ್ಮೆ ಪೂಜೆ ಮಾಡಿ ಕಾಯಿ ಒಡೆದು ಮಂಗಳಾರತಿ ಮಾಡಬೇಕು. ನಂತರ ನಿಮ್ಮ ಸಂಕಲ್ಪವನ್ನು ನೆನೆದು ಶಿವನಿಗೆ ಕೃತಜ್ಞತೆ ಸಲ್ಲಿಸಬೇಕು. ಹೇ ಪರಮೇಶ್ವರ, ನಿನ್ನ ಕೃಪೆಯಿಂದ ನಾನು ಈ ವ್ರತವನ್ನು ಪೂರ್ಣಗೊಳಿಸಿದ್ದೇನೆ. ನನ್ನ ತಪ್ಪುಗಳನ್ನು ಕ್ಷಮಿಸಿ ಸದಾ ನನ್ನ ಕುಟುಂಬದ ಮೇಲೆ ಅನುಗ್ರಹ ಇರಲಿ ಎಂದು ಮನಪೂರ್ವಕವಾಗಿ ಪ್ರಾರ್ಥಿಸಬೇಕು. ನಂತರ ಓಂ ನಮಃ ಶಿವಾಯ ಎಂದು ಜಪಿಸುತ್ತಾ ಶಿವಲಿಂಗಗಳನ್ನು ಹರಿಯುವ ನೀರಿಗೆ ವಿಸರ್ಜನೆ ಮಾಡಬೇಕು. ಸ್ನೇಹಿತರೆ, ವಿಸರ್ಜನೆ ವಿಷಯದಲ್ಲಿ ಒಂದು ವಿಷಯವನ್ನು ವಿಶೇಷವಾಗಿ ಗಮನಿಸಬೇಕು. ಸಾಧ್ಯವಾದಷ್ಟು ಹರಿಯುವ ನೀರಿನಲ್ಲಿಯೇ ವಿಸರ್ಜನೆ ಮಾಡಬೇಕು. ಮನೆಯ ಆವರಣದಲ್ಲಿ ಅಥವಾ ಬೇರೆಡೆ ವಿಸರ್ಜನೆ ಮಾಡುವುದನ್ನು ತಪ್ಪಿಸುವುದು ಉತ್ತಮ. ಶಿವಲಿಂಗವು ಶಿವನ ಸ್ವರೂಪವಾಗಿರುವುದರಿಂದ ಅತ್ಯಂತ ಗೌರವ ಮತ್ತು ಭಕ್ತಿಯಿಂದ ವಿಸರ್ಜನೆ ಮಾಡಬೇಕು. ಈ ರೀತಿಯಾಗಿ ಭಕ್ತಿಯಿಂದ ಉದ್ಯಾಪನೆ ಮತ್ತು ವಿಸರ್ಜನೆ ಮಾಡಿದರೆ ಶಿವನ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತದೆ. ಜೀವನದಲ್ಲಿರುವ ಅಡೆತಡೆಗಳು ದೂರವಾಗಿ ಆರೋಗ್ಯ, ಆಯುಷ್ಯ, ಐಶ್ವರ್ಯ, ಧನ ಸಂಪತ್ತು, ವಿವಾಹ ಭಾಗ್ಯ, ಸಂತಾನ ಭಾಗ್ಯ, ಉದ್ಯೋಗದಲ್ಲಿ ಯಶಸ್ಸು ಹಾಗೂ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಈ ಧೃತಿ ಡಿವೋಷನಲ್ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು. ಅನ್ನದಾತೋ ಸುಖೀ ಭವ.